ನಮಸ್ಕಾರ. ಮೊನ್ನೆ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಗ್ಯಾಡ್ಜೆಟ್ಗಳಿಗೆ ಇರುವ ಇನ್ಶೂರೆನ್ಸ್ಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಸುಷ್ಮಾ ಇತ್ತೀಚೆಗಷ್ಟೇ ಒಂದು ಐಫೋನ್ 15 Pro Max ಫೋನನ್ನು 1,50,000 ರೂಪಾಯಿ ಕೊಟ್ಟು ಖರೀದಿ ಮಾಡಿತು. ಅದು ಕೇವಲ ಒಂದೇ ವಾರದಲ್ಲಿ ತೀವ್ರವಾದ ಹಾನಿಗೊಳಗಾಗಿದ್ದ ಕಾರಣದಿಂದಾಗಿ ಅವರಿಗೆ ತುಂಬಾ ನಿರಾಸೆ ಆಗಿಬಿಡ್ತು. ಅದನ್ನು ರಿಪೇರಿ ಮಾಡಿಸೋದಕ್ಕೆ ಮತ್ತೆ ಅವರು 30,000 ರೂಪಾಯಿ ತಮ್ಮ ಕೈಯಿಂದಾನೇ ಕೊಡಬೇಕಾಗಿ ಬಂತು. ಇವೆಲ್ಲವುಗಳಿಂದ ಬಹಳಷ್ಟು ಬೇಸರಗೊಂಡಿದ್ದ ಅವರಿಗೆ ತಮ್ಮ ಫೋನ್ಗೆ ವಿಮೆಯನ್ನು ಕೊಡದೇ ಇಲ್ಲದಕ್ಕೆ ಬಹಳ ವಿಷಾದ ಆಗಿತ್ತು. ಇವತ್ತಿನ ದಿನಮಾನಗಳಲ್ಲಿ ಫೋನು, ವಾಷಿಂಗ್ ಮಷಿನ್ನು, ಟ್ಯಾಬ್ಲೆಟು, ಲ್ಯಾಪ್ಟಾಪು ಅಥವಾ AC ಗ್ಯಾಡ್ಜೆಟ್ಗಳಿಲ್ಲದ ನಮ್ಮ ಜೀವನವನ್ನು ಊಹಿಸಿಕೊಳ್ಳೋದಕ್ಕೂ ನಮಗೀಗ ಸಾಧ್ಯ ಆಗ್ತಿಲ್ಲ. ನಮ್ಮ ಲ್ಯಾಪ್ಟಾಪ್ ಅಥವಾ ಫೋನ್ ಏನಾದರೂ ಕೆಟ್ಟು ಹೋದಲ್ಲಿ ನಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನಗಳೆರಡೂ ಕೂಡ ನಿಂತೇ ಹೋಗ್ತವೆ. ಹೀಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಇವುಗಳನ್ನು ರಿಪೇರಿ ಮಾಡಿಸೋದು ಕೂಡ ಸಮಯ ಹಿಡಿಯುವ ಹಾಗೂ ದುಬಾರಿ ಪ್ರಕ್ರಿಯೆ ಆಗಿಬಿಟ್ಟಿದೆ. ನೀವು ವಿಸ್ತೃತ ವ್ಯಾರಂಟಿಗಳನ್ನು ಆರಿಸಿಕೊಳ್ಳಬಹುದಾದರೂ ಅವು ಕಳ್ಳತನ ಮತ್ತು ಆಕಸ್ಮಿಕ ಹಾನಿಗಳಿಗೆ ಅವು ರಕ್ಷಣೆಯನ್ನು ನೀಡೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮೆಲ್ಲ ಗ್ಯಾಡ್ಜೆಟ್ಗಳಿಗೆ ವಿಮೆಯನ್ನು ಮಾಡಿಸೋದು ಒಂದು ಅತ್ಯಂತ ಪ್ರಯೋಜನಕಾರಿ ಸಂಗತಿ. ಆರೋಗ್ಯ ಅಥವಾ ಟರ್ಮ್ ವಿಮೆಗಳಂತೆಯೇ ಇಂತಹ ಪಾಲಿಸಿಗಳು ಅನಿರೀಕ್ಷಿತವಾಗಿ ಉಂಟಾಗಬಹುದಾದ ಇಂತಹ ಆರ್ಥಿಕ ಅಪಘಾತಗಳನ್ನು ಕಡಿಮೆ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡಬಹುದು. ಇಂತಹ ಗ್ಯಾಡ್ಜೆಟ್ ವಿಮೆಗಳಲ್ಲಿ ಯಾವೆಲ್ಲ ರಕ್ಷಣೆಗಳು ಸಿಗ್ತವೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ನೋಡಿ, ಗ್ಯಾಡ್ಜೆಟ್ ವಿಮಾ ಪಾಲಿಸಿಗಳು ಸಾಮಾನ್ಯವಾಗಿ ಇಂತಹ ಅನಿರೀಕ್ಷಿತ ಹಾನಿಗಳಿಗೆ ಸಮಗ್ರವಾದ ರಕ್ಷಣೆಯನ್ನು ನೀಡ್ತವೆ. ಅಂತಹ ಹಾನಿ ಭೂಕಂಪ, ಅಗ್ನಿ ಅನಾಹುತ ಹಾಗೂ ಪ್ರವಾಹಗಳಂಥ ನೈಸರ್ಗಿಕ ವಿಕೋಪಗಳಿಂದ ಆಗಿದ್ದರೂ ಕೂಡ ರಕ್ಷಣೆ ಸಿಗುತ್ತೆ. ಕೆಲವು ಪಾಲಿಸಿಗಳು ತಾಂತ್ರಿಕ ದೋಷಗಳಿಂದಾದ ಅಸಮರ್ಪಕ ಕಾರ್ಯನಿರ್ವಹಣೆ, ಸೈಬರ್ ಭದ್ರತೆಯ ಉಲ್ಲಂಘನೆ ಹಾಗೂ ಕಳ್ಳತನದ ವಿರುದ್ಧವೂ ಕೂಡ ರಕ್ಷಣೆಯನ್ನು ನೀಡ್ತವೆ. ಇಂತಹ ಪಾಲಿಸಿಗಳು ಅತ್ಯಲ್ಪ ಮೊತ್ತದ ಪ್ರೀಮಿಯಂಗಳನ್ನು ಹೊಂದಿರುವುದು ಇವುಗಳನ್ನು ಇತರ ಪಾಲಿಸಿಗಳಿಗಿಂತ ಭಿನ್ನವಾಗಿಸುತ್ತೆ. ಇದೇ ಕಾರಣದಿಂದಾಗಿ ಇಂತಹ ಪಾಲಿಸಿಗಳನ್ನು ಪಾಕೆಟ್ ಅಥವಾ ಸ್ಯಾಚೆಟ್ ವಿಮೆ ಅಂತ ಕರೆಯಲಾಗುತ್ತೆ. ಒನ್ ಅಸಿಸ್ಟ್ ಹಾಗೂ ಬಜಾಜ್ ಮಾರ್ಕೆಟ್ಸ್ ಮತ್ತಿತರ ಕಂಪನಿಗಳು ಇಂತಹ ಗ್ಯಾಡ್ಜೆಟ್ಗಳಿಗೆ ವಿಮೆಯ ರಕ್ಷಣೆಯನ್ನು ಒದಗಿಸ್ತವೆ. ಉದಾಹರಣೆಗೆ, ಬಜಾಜ್ ಮಾರ್ಕೆಟ್ಸ್ ಸ್ಮಾಲ್ ಗ್ಯಾಡ್ಜೆಟ್ಸ್ ವಿಮಾ ರಕ್ಷಣೆ ಕೇವಲ 399 ರೂಪಾಯಿಯ ಪ್ರೀಮಿಯಂನಲ್ಲಿ ಗರಿಷ್ಠ 10,000 ಮೌಲ್ಯದ ಆರ್ಥಿಕ ರಕ್ಷಣೆಯನ್ನು ನೀಡುತ್ತೆ. ನಿಮ್ಮ ಅತ್ಯಂತ ದುಬಾರಿಯಾದ ದೈಹಿಕ ಕ್ಷಮತೆಯ ಧರಿಸುವ ಗ್ಯಾಡ್ಜೆಟ್ಗಳಿಂದ ಹಿಡಿದು ದೊಡ್ಡ ಬಜೆಟ್ನ ಹೋಮ್ ಥಿಯೇಟರ್ಗಳವರೆಗೂ ಪ್ರತಿಯೊಂದು ಗ್ಯಾಡ್ಜೆಟ್ಗೂ ನೀವು ವಿಮೆಯನ್ನು ಮಾಡಿಸಬಹುದು. ಆದಾಗ್ಯೂ ಮೊಬೈಲ್ ಫೋನ್ಗಳು ಮತ್ತು ಲ್ಯಾಪ್ಟಾಪ್ಗಳು ಅತಿ ಹೆಚ್ಚು ವಿಮಾ ಮಾಡಿಸುವ ಗ್ಯಾಡ್ಜೆಟ್ಗಳಲ್ಲಿ ಸೇರಿವೆ. ಹೆಚ್ಚಿನ ಸಮಯಗಳಲ್ಲಿ ವಾಷಿಂಗ್ ಮಷಿನ್, ಮೈಕ್ರೋವೇವ್, ಡಿಶ್ ವಾಷರ್ ಹಾಗೂ AC ಇತ್ಯಾದಿ ಗೃಹ ಬಳಕೆಯ ಸಾಧನೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಧಿಕೃತವಾದ ಸಿಬ್ಬಂದಿಯಿಂದ ರಿಪೇರಿ ಮಾಡಿಸುವ ವೆಚ್ಚಕ್ಕೆ ರಕ್ಷಣೆಯನ್ನು ನೀಡುವ ಒಂದೇ ಯೋಜನೆಯನ್ನು ನೀಡಲಾಗುತ್ತೆ. ಈ ಯೋಜನೆಗಳನ್ನು ಆನ್ಲೈನ್ ಮೂಲಕ ದುಬಾರಿ ಮೌಲ್ಯದ ಶಾಪಿಂಗ್ ಮಾಡುವ ಗ್ರಾಹಕರಿಗೆ ಹೆಚ್ಚುವರಿ ರಕ್ಷಣೆಯ ಪತ್ರವನ್ನು ಒದಗಿಸುವುದನ್ನು ಗುರಿಯಾಗಿಟ್ಕೊಂಡು ನೀಡಲಾಗುತ್ತೆ. ಆದಾಗ್ಯೂ ಕೂಡ ಒನ್ ಅಸಿಸ್ಟ್ ಸ್ಟ್ಯಾಂಡರ್ಡ್ ಯೋಜನೆಗಳ ಬಗ್ಗೆ ಹೇಳೋದಾದರೆ ಅದರಲ್ಲಿ ನೀವು ಒಂದು ವರ್ಷದಲ್ಲಿ ಕೇವಲ 2 ಕ್ಲೇಮ್ಗಳನ್ನು ಮಾಡೋದಕ್ಕೆ ಮಾತ್ರನೇ ಸಾಧ್ಯ ಆಗುತ್ತೆ. ಹಾಗೂ ಗ್ಯಾಡ್ಜೆಟ್ಗಳನ್ನು ಕೊಂಡ ಒಂದು ವಾರದೊಳಗೆ ನೀವು ವಿಮೆಯನ್ನು ಮಾಡಿಸಬೇಕಾಗತ್ತೆ. ಅದು ಫೋನು, ಸ್ಮಾರ್ಟ್ ವಾಚು ಅಥವಾ ಇನ್ಯಾವುದೇ ಗ್ಯಾಡ್ಜೆಟ್ ಆಗಿರಬಹುದು. ಖರೀದಿ ಮಾಡಿದ 1 ತಿಂಗಳ ನಂತರ ವಿಮೆಯನ್ನು ಮಾಡಿಸುವುದಕ್ಕೆ ಅರ್ಹತೆಯನ್ನು ಕಳೆದುಕೊಳ್ಳುತ್ತೆ. ಅಲ್ಲದೆ ಅನಧಿಕೃತ ಅಥವಾ ಸ್ಥಳೀಯ ತಂತ್ರಜ್ಞರಿಂದ ಮಾಡಿಸಿದ ಈ ಮುಂಚಿನ ರಿಪೇರಿಗಳಿಗೆ ರಕ್ಷಣೆ ಸಿಗುವುದಿಲ್ಲ. ಹಾಗೂ ಹೆಚ್ಚಿನ ಸಂದರ್ಭಗಳಲ್ಲಿ ಅದು ಕ್ಲೈಮನ್ನು ತಿರಸ್ಕರಿಸುವ ಕಾರಣವೂ ಕೂಡ ಆಗಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿಗೆ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.